ನಮ್ಮ ಒಂದು ಶಿವಮೊಗ್ಗದಲ್ಲಿ ಒಂದು ವ್ಯಕ್ತಿ ಇದ್ದಾರೆ. ಅವ್ರ ಹೆಸರು ಕೇಳಬೇಡಿ ಏನು ಅಂತ. ಆದರೆ ಪಾಪ ಭಾರಿ ಒಳ್ಳೆಯ ಮನುಷ್ಯ ಅವನು. ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಸ್ವಲ್ಪ ಮಾತಾಡೋಕ್ಕೆ ಬರಲ್ಲ. ಅಂದರೆ ಸ್ವಲ್ಪ ಈ ಹುಟ್ತಾನೆ ಇದು ಕೀಳ್ತುತಿ ಅಂತಾರಲ್ಲ ಅಂತ ಏನೋ ಹೇಳ್ತಾರೆ, ಅದಕ್ಕೆ ಅದು ಓಪನ್ ಆಗಿದೆ, ಅದು ಹೊಲಿಗೆ ಹಾಕಿದ್ದಾರೆ ಪಾಪ. ಆದರೂ ಒಳ್ಳೆ ಮನುಷ್ಯ ಅವನು, ಸುಮ್ಮನೆ ಹೇಳ್ಬಾರ್ದು. ಅವನು ಮಾತಾಡ್ಬೇಕಾದ್ರೆ ಭಾರಿ ಈ ಶಬ್ದಗಳು ಸ್ವಚ್ಛವಾಗಿ ಬರಲ್ಲ, ಆದರೂ ಕೂಡ ಅವನು ಸುಮ್ಮನಿರಲ್ಲ. ಅದೇ ಒಂದು ನನಗೆ ಕಾಮಿಡಿ. ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಹೋಟ್ಲಿಗೆ ಬರ್ತಾನೆ. ಹೋಟ್ಲಿಗೆ ಬಂದ್ಬಿಟ್ಟು ಆ ಭಟ್ರ ಹತ್ರ ತಿಂಗಿ ಅಂತಾನೆ. ಅವ್ರ ಪಾಪ ಕರೆಕ್ಟಾಗಿ ಮಾತಾಡ್ತಾರಲ್ಲ. ಇಡ್ಲಿ ಇದೆ, ಮತ್ತು ಬನ್ಸಿ ಇದೆ, ಪೂರಿ ಇದೆ, ಚೌಚಪಾತಿ ಇದೆ ಅಂತ ಹೇಳ್ತಾರೆ. ಅಲ್ಲಿಗೆ ಇವನು ಸುಮ್ಮನೆ ಇರಲ್ಲ. ಬೇರೆ ನೀನ ಅಂತಾನೆ. ಆವಾಗ ಅವ್ರು ಹೇಳ್ತಾರೆ, ಇಲ್ಲ ಇದ್ದಿದ್ದೆಲ್ಲ ಹೇಳಿದ್ವಿ, ನಾವೇನು ನಿಮಗೆ ಕೊಡೋಕ್ಕೆ ಮಾಡಿರೋದು. ಅದೇ ಒಂದು ಕೆಲಸ ಮಾಡಿ, ಏನು ಇಡ್ಲಿ ಕೊನೆ ಗಟ್ಟಿ ಚಟ್ನಿ ಇದೆಯಾ ನೋಡಿ. ಇಡ್ಲಿ ತೊಗೊಂಡ್ರೆ 2, ಗಟ್ಟಿ ಚಟ್ನಿ ಬೇರೆ ಕೇಳ್ತಾನೆ. ಪಾಪ ಅದು ಅವನ ಸ್ವಾಭಾವಿಕ, ಏನು ಮಾಡೋಕ್ಕಾಗಲ್ಲ. ಕೆಲವ್ರಿಗೆ ಆಸೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಕೆಲವ್ರು ಖಾಲಿ ದೋಸೆ ತೊಗೊಂಡ್ರೆ ಆಲೂಗಡ್ಡೆ ಪಲ್ಯ ಕೇಳ್ತಾರೆ, ಕೆಲವ್ರು ಸಾಗು ಕೇಳ್ತಾರೆ, ಕೆಲವರು ಏನೇನೋ ಕೇಳ್ತಾರೆ, ಚಟ್ನಿ ಪುಡಿ ಕೇಳಿದ್ರು ಕೇಳ್ತಾರೆ. ಏನು ಮಾಡೋಕ್ಕಲ್ಲ, ಅವ್ರಿಗೆ ಆಸೆ ಅನ್ನೋದಿರುತ್ತೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ಕೋಗ್ಬಾರ್ದು ಅಲ್ವಾ. ಆಮೇಲೆ ಇಷ್ಟಕ್ಕೆ ಅವ್ನು ನಿಲ್ಲಲ್ಲ. ಆಮೇಲೆ ಏನು ಇನ್ನಿ ಕೊನಿ ಸಾಮಾನು ಕೊನಿ, ಸಾಮಾನ್ಗೆ ಏನು ಸಾಮಾನು ಮನೆಯ ಮಾಮೂಲಿ ಸಾಂಬಾರು. ನೀವೇ ಒಂದೇ ಥರ ಮಾಡ್ತೀಯ ಸಾಮಾನು, ಡೈಲಿ ಒಂದೇ ಥರ ಸಾಮಾನು ಮಾಡ್ತೀರ. ಒಂದಿನ ಆಲೂಗಡ್ಡೆ ಬೇರೆ ಸಾಮಾನು ಮಾಡಬೇಕು, ಒಂದಿನ ಬನ್ ಸೌತೆಕಾಯಿ ಗೊತ್ತಾ, ಬನ್ ಸೌತೆಕಾಯಿ ದಪ್ಪ ಮತ್ತು ಸೌತೆಕಾಯಿ, ಅದು ಬನ್ ಸೌತೆಕಾಯಿ ಅಂತಾರೆ, ಅದನ್ನು ಮಾಡಬೇಕು. ಒಂದು ಸರಿ ಏನು ಮಾಡಬೇಕು ಅಂದರೆ ಬೀನ್ಸ್ ಗೊತ್ತಾ ನಿಮಗೆ, ಬೀನ್ಸ್ ಸಾಮಾನು ಮಾಡಬೇಕು. ಇದೆಲ್ಲ ಮಾಡಬೇಕು. ಏನು ನೀವು ದಿನ ಒಂದೇ ಥರ ಮಾಡ್ತೀವಿ, ಕೊಡಿ ಅಂಥೇಳಿ ತೊಗೊತಾನೆ. ತೊಗೊಂಡಾದ್ಮೇಲೆ ಮತ್ತೆ ಅಷ್ಟಕ್ಕೆ ಸುಮ್ಮನೆ ಇರಲ್ಲ. ಕೂಡಲೇ ಫೋನ್ ಮಾಡ್ತಾನೆ. ಇನ್ನು ಮೊದಲೇ ಮಾತಾಡೋಕ್ಕೆ ಸರಿಯಾಗಿ ಬರೋಲ್ಲ, ಸುಮ್ಮನೆ ತಿಂಡಿ ತಿನ್ನಲ್ಲ ಅವನು. ನಾನು ನೋಡಿದ್ದೀನಿ ಹೋಟ್ಲಲ್ಲಿ ಕೂತ್ಕೊಂಡೆ. ಆಮೇಲೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಫೋನು ರಿಂಗ್ ಮಾಡ್ತಾನೆ ಯಾರಿಗೋ ಫ್ರೆಂಡ್ಸಿಗೆ. ಎಲ್ಲಿಂಗ ನೀನು ತಿಳಿಸಿಂಗ ಬಾ ಹೋಟ್ಲಿಗೆ, ನಾನು ಇಲ್ಲಿ ಸಿಗ್ತಾ ಇದ್ದೀನಿ. ಅದೇ ಮಾಮೂಲಿ ಇಡ್ಲಿ ಸಾಂಬಾರು ಚಟ್ನಿ, ಅದೇ ನಮ್ಮ ದಿನ ಅದೇ ಆಗೋಯ್ತು. ಮದುವೆ ಮಾಡ್ಕೊಂಡು ಅಂದರೆ ಒಳ್ಳೆ ಹುಡುಗಿ ಸಿಗ್ತಾ ಇಲ್ಲ ಮದುವೆ ಮಾಡ್ಕೊಂಬಿಟ್ಟಿದ್ದೆ ನಾನು. ಹುಡುಗಿಯವನು ಈಗ ಹೆಂಗೆ ಏನು ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ನನಗೆ ಸ್ವಲ್ಪ ಭಯ ಮದುವೆ ಆಗೋಕ್ಕೆ. ನಮ್ಮಮ್ಮ ಬೊಮ್ಮನಿ ಹೋಗ್ತಾರೆ ದಿನ, ಮದುವೆ ಆಗೋ ನಿನ್ನ ವಯಸ್ಸಿನ ಎಲ್ಲ ಮದುವೆ ಆಗಿ 3-4 ಮಕ್ಕಳು ಮಾಡಿದ್ದಾರೆ, ಏನು ಸುಮ್ಮನೆ ಏನಮ್ಮ ನೀನು ಅಂತಾನೆ ಅವ್ರ ಅಮ್ಮನಿಗೆ. ಸರಿ, ಇದು ಒಂದು ಕಡೆ ಇರಲಿ. ಆಮೇಲೆ ಅಷ್ಟಕ್ಕೆ ಇವನು ಸುಮ್ಮನೆ ಆದರೆ ಪುಣ್ಯ. 2 ಚಮಚದಲ್ಲಿ ಸ್ವಲ್ಪ 2 ಪೀಸ್ ಇಡ್ಲಿ ತಿಂತಾನೆ. ತಿಂದಿದ ತಕ್ಷಣ ಫೋನ್ ಶುರು ಮತ್ತೆ ಯಾರಿಗೋ. ಏನೋ ಕಿತ್ತಮ್ಮ ಎಲ್ಲಿದೆಯಾ ನೀನು, ದುಡ್ಡ ಕೊಡ್ತೀರ ನೀನು, 3,000 ಕೊಡ್ಬೇಕನು. ಮಂಗ ಏನು ಮರ್ತು ಬಂದ ನೀನು, ಹೋಗ್ತೀನಿ ಫೋನ್ ಮಾಡಿದ ಕೊಡು. ದಿನಸಿಂದ ನಾನು ಇಲ್ಲಿ ಒಂದಂತ ಇಲ್ಲಿ ತಿಂದಾನೆ, ಇಲ್ಲಿ ತಿಂದಾನ. ಬೇಕಾದ್ರೆ ತಿಂಡಿ ಮಾಡು, ದುಡ್ಡು ಕೊಡಪ್ಪ ಬರ್ತೋ ನೀನು. ನಮ್ಮಮ್ಮ ಮೈಸೂರು ಯಾರು ದುಡ್ಡು ಕೊಟ್ಟು ಹಾಲು ಮಾಡ್ಕೊಳ್ತಾರೆ, ಇದನ್ನೆಲ್ಲ ನಾನು ಅವನ ಬಗ್ಗೆ ಕೀಳಾಗಿ ವೀಡಿಯೋ ಮಾಡಿದ್ದೀನಿ ಅಂತ ತಿಳ್ಕೊಬೇಡಿ, ಒಂದು ಕಾಮಿಡಿ ಇದೆ ಅಷ್ಟೇ. ಅಂದರೆ ಆ ಬಾಯಿ ಮಾತು ಬರಲಿಲ್ಲದವರು ಎಷ್ಟು ಬೇಕೋ ಅಷ್ಟು ಮಾತಾಡಲ್ಲ, ಅವರೇ ಜಾಸ್ತಿ ಮಾತಾಡೋದು. ಮತ್ತು ಅಕ್ಕಪಕ್ಕ ಅವರು ಏನು ತಿಳ್ಕೊತಾರೆ. ಆಮೇಲೆ ಕೆಲವರು ಇನ್ನೊಂದು ಭಾಳ ಒಳ್ಳೆಯ ಜನಗಳಿದ್ದಾರೆ ನಮ್ಮ ಭಾರತದಲ್ಲಿ. ನೀವು ಬೇರೆ ಕೆಟ್ಟ ಜನಗಳಿದೆ ಅಂತ ತಿಳ್ಕೊತೀರ. ಇಡ್ಲಿ ತಿನ್ನೋಕ್ಕೋ ದೋಸೆ ತಿನ್ನೋಕ್ಕೋ ಹೋಟ್ಲಲ್ಲಿ ತೊಗೊತಾರೆ, ತಿಂಡಿ ತೊಗೊತಾರೆ. ಅವ್ರು ತಿಂಡಿ ತಿನ್ನಲ್ಲ, ಆ ಫೋನಲ್ಲಿ ಏನೋ ನೋಡ್ಕೊಂಡು ನಾವು ಊಟದಾಗಿಂದ ಫೋನಲ್ಲೇ ನಾವು ಹುಟ್ದಂಗೆ
ಹ್ಞೂ ಹ್ಞೂ ಹ್ಞೂ. ಇವ್ರು ಮಾಡೋದು ನೋಡ್ಬಿಟ್ಟು ನಾನು ಒಂದ್ಸರಿ ಇವನೇನೋ ಹುಚ್ಚ ಇರಬೇಕು ಅಂತ ತಿಳ್ಕೊಂಡೆ. ಹುಚ್ಚ ಅಲ್ಲ, ಅವನು ಫೋನ್ ನೋಡ್ತಿರೋದು ಆ ಥರ. ಅಲ್ಲಿಗೆ ನಿಲ್ಲಿಸಲ್ಲ. ಹಲೋ. ಹ್ಞೂ. ಎಲ್ಲಿದ್ದೀರಾ? ಹಾಂ, ಬೆಂಗಳೂರಲ್ಲ? ಏಕೆ, ಏನು ಸಮಾಚಾರ ಬೆಂಗಳೂರು ಹೋಗಿದ್ದು? ಹಾಂ 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 ಹ್ಞೂ. ಆಮೇಲೆ ಯಾವ ನಾಳೆ ಬರ್ತೀರಾ? ಹ್ಞೂ ಹ್ಞೂ ಮತ್ತೆ ಏನು ಸಮಾಚಾರ? ನಿಮ್ಮದು ಒಂದು ಸ್ವಲ್ಪ ಬ್ಯಾಲೆನ್ಸ್ ಇತ್ತಲ್ಲ, ಕೊಟ್ಟೇ ಇಲ್ವಲ್ಲ? ಹಾಂ, ಮರ್ತುಬಿಟ್ರಾ? ಅದೇ ರೀ, ಈಗ 485 ಆಗಿತ್ತು. 480 ಕೊಟ್ಟರೆ, ₹5 ಬ್ಯಾಲೆನ್ಸ್ ಕೊಟ್ಟೇ ಇಲ್ಲ. ಫೋನ್ಪೇ ಮಾಡ್ತೀರಾ? ಹಾಂ ಹಾಂ ಹಾಂ, ಸರಿ ಸರಿ. ಅಲ್ಲಿಗೆ ಮುಗೀತು ಅಂತ ತಿಳ್ಕೊತೀರಾ? ಇಲ್ಲ ಇಲ್ಲ, ಇನ್ನೂ ಐತೆ. ತಿಂತಾ ಇರ್ತಾನಲ್ಲ, ಅಲ್ಲಿ ಕೌಂಟ್ರಿಗೆ ಹೋಗ್ತಾನೆ. ಚಟ್ನಿ ಹಾಕಿ ಸ್ವಲ್ಪ. ಸ್ವಲ್ಪ ಸಾಗು ಹಾಕಿ. ಎಲ್ಲ ಎಂಜಿಲ್ ಮಾಡ್ದ, ಕೈ ಎಲ್ಲ ಎಂಜಿಲ್ ಮಾಡ್ದ. ಆಮೇಲೆ ಅದೇ ಕೈಯಲ್ಲಿ ಲೋಟ ಮುಟ್ತಾನೆ. ಅಲ್ಲಿಗೆ ನಿಲ್ಲಿಸಲ್ಲ, ಕೈ ಒಳಗಡೆ ಹಾಕ್ತಾನೆ. ಹೆಂಗೆಲ್ಲ ಇದ್ದಾರೆ ನಮ್ಮ ಜನ ಅಂತ ಹೇಳಿದ್ರೆ, ಸುಮ್ಮನೆ ಫ್ರೀಯಾಗಿದ್ದ ಹಂಗಾಗಿ ವೀಡಿಯೋ ಮಾಡಿದ್ದೀನಿ. ಯಾರು ದಯವಿಟ್ಟು ಬೇಜಾರಾಗಬೇಡಿ. ನಡೀತಾ ಇರೋದಂತ ನಾನು ವೀಡಿಯೋ ಮಾಡ್ತೀನಿ ಅಷ್ಟೇ. ಖುಷಿಯಾದರೆ ನನಗೆ ಆಶೀರ್ವಾದ ಮಾಡಿ, ಬೇಜಾರಾದರೆ ದಯವಿಟ್ಟು ನನಗೆ ಬೈಬೇಡಿ. ಯಾಕಂದರೆ ಬೈಸ್ಕೊಳ್ಳೋದು ಅಂದರೆ ಒಂಥರ ನನಗೂ ಬೇಜಾರು. ಏನು ಹೇಳ್ತೀರಾ? ನಮಸ್ಕಾರ.